ಉಳಿಬೇಕು ಅಷ್ಟೇ. ಹೌದಮ್ಮ, ನನ್ನ ಸೋದರ ಸೊಸೆ ಉಳಿಬೇಕು ಅನ್ನೋ ಆಸೆ ನನಗೂ ಇದೆ. ಈಗ ನಾವೇನಾದ್ರೂ ಮಾಡದೆ ಹೋದ್ರೆ ಸಾಯೋವರೆಗೂ ಆ ಪಾಪ ಪೆಗ್ದೆ ನನ್ನನ್ನ ಸಾಯಿಸ್ಬಿಡತ್ತಮ್ಮ. ಅಣ್ಣ, ದಯವಿಟ್ಟು ನನ್ನ ಸೋದರ ಸೊಸೆ ಉಳಿಬೇಕು. ಆಗ್ಬೇಡ, ಮಾಡೋಣ. ನಡೆಯೋಣ, ಬೇಗ ಬಾಮ್ಮ, ಬೇಗ ನಡೆಯೋಣ. ನಿಂತ್ಕೊಳ್ಳಿ. ಎಲ್ಲಿ ಹೋಗ್ತಿದ್ದಾರೆ ಎಲ್ರು? ಡಾಕ್ಟ್ರೆ, ಇವ್ರು ನಮ್ಮ ಕಡೆಯವರು. ವಾರ್ಡ್ ಒಳಗೆ ಹೋಗ್ಬೇಕಾಗಿತ್ತು. ಇದನ್ನೇನು ಹಾಸ್ಪಿಟ್ಲ್ ಅನ್ಕೊಂಡ್ರೋ ಇಲ್ಲ ಧರ್ಮಛತ್ರ ಅನ್ಕೊಂಡ್ರು? ಯಾರಾದ್ರೂ ಯಾವಾಗ್ಲಾದ್ರೂ ನುಗ್ಗಕ್ಕೆ. ಅದು ICU, ಹಾಗೆಲ್ಲ ಹೋಗಕ್ಕಾಗಲ್ಲ. ಡಾಕ್ಟ್ರೆ, ಒಂದು ಅವಕಾಶ ಮಾಡ್ಕೊಡಿ. ಏನಮ್ಮ ಹೀಗಂತೀರಾ? ನಾವು ಟ್ರೀಟ್ ಮಾಡ್ತಿಲ್ವಾ? ನಮ್ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ? ಹಾಗಲ್ಲ ಡಾಕ್ಟರ್. ಡಾಕ್ಟ್ರೆ, ನೀವೇನ್ ಮಾಡಿದ್ರು ಅಷ್ಟೇ. ನಾವು ಕೊಟ್ಟಿರೋ ಮದ್ದನ್ನ ಹೇಗ್ ತೆಗಿಬೇಕು ಅಂತ ನಮಗ್ ಗೊತ್ತು. ಅಲ್ಲಿವರೆಗೂ ನೀವೇನೇ ತಿಪ್ಪರ್ಲಾಗ ಹಾಕಿದ್ರು ಏನು ಅಂತ ಗೊತ್ತಾಗಲ್ಲ. ದಿಸ್ ಇಸ್ ಟೂ ಮಚ್. ಏನಮ್ಮ, ನಿಮ್ಮ ನಂಬಿಕೆ ಇಲ್ಲ ಅಂದ್ರೆ ಯಾಕೆ ಅಡ್ಮಿಟ್ ಮಾಡಿದ್ರಿ ನಮ್ಮ ಹಾಸ್ಪಿಟ್ಲಿಗೆ? ಒಬ್ಬ ಬರ್ತಾನೆ, ದಿಂಬಿನ ಕಡೆಗೆ ನಿಂಬೆ ಹಣ್ಣು ಇಟ್ಬಿಟ್ಟು ಹೋಗ್ತಾನೆ. ಈಗ ಇವರು ಇದೇನು ಹಾಸ್ಪಿಟ್ಲು ಅನ್ಕೊಂಡ್ರು ಇಲ್ಲ ಮಾಟ ಮಂತ್ರ ಮಾಡೋ ಗುಹೆ ಅನ್ಕೊಂಡ್ರು? ನೋ ನೆವರ್. ನಾನು ನಿಮಗೆ ಇದನ್ನೆಲ್ಲ ಮಾಡೋಕ್ಕೆ ಅವಕಾಶ ಕೊಡಲ್ಲ. ಡಾಕ್ಟರ್, ಕಾಲಿಡ್ಕೋತೀನಿ ಡಾಕ್ಟರ್. ದಯವಿಟ್ಟು ಆಗಲ್ಲ ಅಂತ ಹೇಳ್ಬೇಡಿ. ನನ್ನ ಸೋದರ ಸೊಸೆ ಉಳಿಬೇಕು. ನೀವು ಮಾಡೋ ಪ್ರಯತ್ನ ನೀವು ಮಾಡಿ, ನಾವು ಮಾಡೋ ಪ್ರಯತ್ನ ನಾವು ಮಾಡ್ತೀವಿ. ದಯವಿಟ್ಟು ಡಾಕ್ಟರ್, ಪ್ಲೀಸ್ ಡಾಕ್ಟರ್. ನಿಮಗೆ ಅವಕಾಶ ಮಾಡಿಕೊಟ್ರೆ ನಮ್ಮ ಪ್ರೊಫೆಷನ್ಗೆ ಇನ್ಸಲ್ಟ್ ಆಗುತ್ತೆ. ನೋಡಿಮ್ಮ, ನೀವೇ ಚೂಸ್ ಮಾಡಿ. ಪೇಷಂಟ್ಗೆ ನಮ್ಮ ಟ್ರೀಟ್ಮೆಂಟ್ ಬೇಕೋ ಇಲ್ಲ ಮಾಟ ಮಂತ್ರ ಬೇಕು ಅಂತ. ದಯವಿಟ್ಟು ಹಾಗೆ ಮಾತ್ರ ಹೇಳ್ಬೇಡಿ. ಒಂದೇ ಒಂದು ಅವಕಾಶ ಕೊಡಿ. ನನ್ನ ತಂಗಿ ಉಳಿಬೇಕು ಡಾಕ್ಟ್ರೆ. ದಯವಿಟ್ಟು ಒಂದು ಅವಕಾಶ ಕೊಡಿ. ಸಾರಿ. ನೋಡಿಮ್ಮ, ಪೇಷಂಟ್ಗೆ ನಮ್ಮ ಟ್ರೀಟ್ಮೆಂಟ್ ಬೇಕು ಅಂದರೆ ಅವರನ್ನು ಉಳಿಸಿ ಇವರನ್ನು ಹೊರಗೆ ಕಳಿಸಿ. ಇಲ್ಲ ಇವರೇ ಪ್ರಯತ್ನ ಮಾಡಲಿ ಅನ್ನೋದಾದರೆ ಆಕೆಗೆ ಇಲ್ಲಿ ಯಾವುದೇ ಥರದ ಟ್ರೀಟ್ಮೆಂಟು ಸಿಗೋಲ್ಲ. ಬೇಕಿದ್ರೆ ಡಿಸ್ಚಾರ್ಜ್ ಮಾಡಿಸ್ಬಿಡಿ ಅಷ್ಟೇ. ಡಾಕ್ಟರ್, ಪ್ಲೀಸ್ ಡಾಕ್ಟರ್. ಏನಂದ್ರು ಡಾಕ್ಟ್ರು? ಸಾವಿತ್ರಿ, ಏನಾಯ್ತು? ಡಾಕ್ಟರ್ ಅವಕಾಶ ಕೊಡ್ಲಿಲ್ಲ ರೀ. ನನ್ನ ನಂಬಿ ಆಕೆ ಹೊಟ್ಟೆಲಿ ಆ ಮದ್ದಿದೆ. ಆ ಮದ್ದನ್ನ ತೆಗೆದ್ರೆ ಕೆಲವೇ ಗಂಟೆಗಳಲ್ಲಿ ಅವಳು ಸರಿ ಹೋಗ್ತಾಳೆ. ಸರಿ ಹೋಗ್ತಿದ್ರೆ ನನ್ನನ್ನು ಕೇಳಿ. ಟೈಮ್ ಇಲ್ಲ. ಡಾಕ್ಟ್ರು ಒಳಗೆ ಬಿಟ್ಟಿಲ್ಲ ಅಂದ್ರೆ ಏನ್ ಮಾಡಕ್ಕಾಯ್ತದೆ? ಹಾಸ್ಪಿಟ್ಲಿಂದ ಕರ್ಕೊಂಡು ಹೋಗೋಣ. ತಲೆ ಕೆಟ್ಟಿದೆಯೇನ್ರಿ ನಿಮ್ಗೆ? ಆಕ್ಸಿಜನ್ ಮಾಸ್ಕ್ ಹಾಕಿದ್ದಾರೆ, ತಗ್ರೆ ಪ್ರಾಣ ಹೋಗುತ್ತೆ. ಅದು ಹಾಕಿದ್ರೆ 24 ಗಂಟೆ ಮೇಲೆ ಪ್ರಾಣ ಹೋಗುತ್ತೆ. ಅದೇ ಸರ್, ದಯಮಾಡಿ ಡಾಕ್ಟರ್ ಹತ್ರ ಮಾತಾಡಿ ಅವನ್ನ ಡಿಸ್ಚಾರ್ಜ್ ಮಾಡಿಸಿ ಹೊರಗಡೆ ಕರ್ಕೊಂಡು ಹೋಗೋಣ. ಇವರು ಟ್ರೀಟ್ಮೆಂಟ್ ಕೊಡ್ತಾರೆ. ಅದು ಫಲಕಾರಿ ಆಗದೆ ಇದ್ರೆ ವಾಪಸ್ ಕರ್ಕೊಂಡ್ಬಂದು ಸೇರಿಸೋಣ. ನೋಡಿ, ಹೆಚ್ಚಿಗೆ ಟೈಮ್ ಇಲ್ಲ. ನೀವು ಪ್ರಯೋಗ ಮಾಡಿ ಅಂದ್ರೆ ಆಮೇಲೆ ಫಲ ಸಿಕ್ಕೋದಿಲ್ಲ. ಬೇಗ ನಿರ್ಧಾರ ತಗೊಳ್ಳಿ. ಆ ಹುಡುಗಿ ಬದುಕಬೇಕು ಅಂದ್ರೆ ಈ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಬೇಕು. ಇಲ್ಲ ಅಂದ್ರೆ ಅಮ್ಮ, ಶ್ರೀನಿವಾಸ್ ಮಾವ ವಿನುತ್ತನ್ನ ಬದುಕಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅದಕ್ಕೆ ವಿನುತ್ತನ್ನ ಡಿಸ್ಚಾರ್ಜ್ ಮಾಡೋಣ ಅಂತ ಅನ್ಕೋತಿದ್ದೀವಿ. ಸಾವಿತ್ರಿ, ನನ್ಗೆ ಯಾಕೋ ಅನುಮಾನದ ವಾಸನೆ ಪಡಿತಾ ಇದೆ ಕಣೆ. ಶ್ರೀನಿವಾಸನ್ನ ನಾನು ನಂಬೋದಿಲ್ಲ. ಅಮ್ಮ, ಮಾವ ಕೆಟ್ಟವರು, ಕೆಟ್ಟ ಕೆಲಸಗಳನ್ನ ಮಾಡಿದ್ದಾರೆ, ನಾನು ಒಪ್ಕೋತೀನಿ. ಆದ್ರೆ ಪ್ರಾಣದ ವಿಷಯದಲ್ಲಿ ಆಟ ಆಡಲ್ಲಮ್ಮ. ನಿಂಗೆ ಗೊತ್ತಿಲ್ಲ ಸಾವಿತ್ರಿ, ಅವನು ಪ್ರತಿ ಸಲನೂ ನಮ್ಮ ಹೀಗೆ ನಂಬಿಸ್ತಾನೆ ಬಂದ, ಮೋಸ ಮಾಡ್ತಾನೆ ಬಂದ. ಅಕ್ಕ, ನಮ್ಮೂರ್ ಪಳೆ ಕಮ್ಮ ದೇವರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಇನ್ನೂ ತನ್ನ ಪ್ರಾಣ ತೆಗೆಯೋದು ನನ್ನ ಉದ್ದೇಶ ಆಗಿರ್ಲಿಲ್ಲ ಕಣೆ. ಸಾವಿತ್ರಿ ಪ್ರಾಣ ತೆಗೆಯುತ್ತಲ್ಲ ನಿಂಗೆ.
ಆಗ್ಲಿಲ್ಲ, ಸಿಕ್ಕಾಕೊಂಡ್ಬಿಟ್ಟೆ. ನಿನ್ನ ಉದ್ದೇಶ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಕಣೋ. ನನ್ ಒಬ್ಬೊಬ್ಬರ ಮಕ್ಕಳನ್ನು ಸಾಯಿಸಿ ನಾನ್ ಸಂಕಟಪಟ್ಟೆ, ಅದನ್ನ ನೋಡಿ ಸಂತೋಷ ಪಡ್ಬೇಕು ಅಂತಿದ್ದೆ ಅಲ್ಲ. ಹೌದಾ ಮಾವ? ಅಮ್ಮ ಹೇಳ್ತಿರೋದು ನಿಜಾನ? ನೀನ್ ನನ್ನ ಸಾಯಿಸೋಕ್ ಪ್ರಯತ್ನ ಪಟ್ಟ್ಯಾ? ನನ್ನನ್ನು ಯಾಕೆ ಮಾವ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟೆ? ಅದರಿಂದ ನಿಂಗೇನ್ ಪ್ರಯೋಜನ? ನಾನ್ ಜೈಲಲ್ಲಿದ್ದಾಗ ನಿಮ್ಮ ಮಾವ ನನ್ನನ್ನು ಬಿಡಿಸ್ತೀನಿ ಅಂದ್ರೆ ಆ ಲೋಫರ್ನ ಯಾಕೆ ಬಿಡಿಸ್ಬೇಕು ಅಂದ್ಯಂತೆ? ನೀನ್ ನನ್ನನ್ನ ಲೋಫರ್ ಅಂದೆ. ಊಟದ ಜೊತೆ ಗನ್ ಕಳ್ಸಿದ್ಯಲ್ಲೇ. ನನ್ನನ್ನ ಸಾಯಿಸೋ ಉದ್ದೇಶ ಇತ್ತು ನಿನಗೆ, ಒಪ್ಕೋತೀನಿ. ನಾನು ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಿದ್ದೀನಿ, ಆದ್ರೆ ಸಾಯಿಸೋ ಅಂತ ತಪ್ಪು ನಾನು ಏನೇ ಮಾಡಿದ್ದೀನಿ ಸಾವಿತ್ರಿ? ಏನ್ ಮಾಡಿದ್ದೀನಿ? ನೀನೇ ಹೇಳಕ್ಕ, ನೀನೇ ಹೇಳಕ್ಕ. ವಿನುತಾ ಇವತ್ತು ಈ ಪರಿಸ್ಥಿತಿಗೆ ಬರೋದಕ್ಕೆ ಕಾರಣ ಯಾರು ಅಂತ ಗೊತ್ತಾಯ್ತಲ್ಲ ನಿನಗೆ? ನೀನೇ ನ್ಯಾಯ ಹೇಳು. ಅಕ್ಕ, ನಾನ್ ಸಾಯ್ಬೇಕು ಅನ್ನೋದು ನಿನ್ನ ಮನಸ್ಸಿನಲ್ಲಿದ್ರೆ ನೀನೇ ನನ್ನ ಸಾಯಿಸ್ಬಿಡೆ ನನ್ನ. ನನಗೆ ಬೇಜಾರಿಲ್ಲ ಕಡೆ, ಆದ್ರೆ ನಾನು ಸಾಯೋದಕ್ಕೆ ಮುಂಚೆ ವಿನುತನ್ನ ಬದುಕ್ಸೇ ಸಾಯೋದು ನಾನು. ನೀನು ಕೈ ಮುಗಿದು ಕೇಳ್ಕೊತೀನಿ ಅಕ್ಕ, ವಿನುತ ಡಿಸ್ಚಾರ್ಜ್ ಆಗೋದಕ್ಕೆ ಒಪ್ಕೊಳ್ಳೆ, ಪೇಪರ್ ಸೈನ್ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡೆ ಅಕ್ಕ, ಪ್ಲೀಸ್ ಕಡೆ. ಅಣ್ಣ, ಮನೆಗೆ ನೀವು ಹಿರಿಯರು, ಆಶ್ರಮದಲ್ಲಿದ್ದವರು, ಎಲ್ಲ ವಿಚಾರಗಳನ್ನ ಚೆನ್ನಾಗಿ ತಿಳ್ಕೊಂಡಿರೋರು. ನಿಮಗೆ ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ. ಔಷಧಿಗಳಿಗಿಂತ ಶಕ್ತಿಯುತವಾದದ್ದು ಒಂದಿದೆ ಅನ್ನೋದು ನಂಬ್ತೀರಾ ಅಲ್ವಾ? ಔಷಧಿಗಿಂತ ಹೆಚ್ಚಿನ ಶಕ್ತಿ ಹೊಂದಿದೆ ಅಂತ ನಂಬ್ತೀನಿ, ಆದ್ರೆ ಆ ಶಕ್ತಿ ನಿನ್ನಂಥವನಿಗೆ ಕೆಲಸ ಮಾಡಲ್ಲ ಅನ್ನೋದ್ರ ಬಗ್ಗೆ ನನ್ನ ನಂಬಿಕೆ ಇದೆ. ನನ್ನ ನಂಬೇಡಿ ನೀವು. ಪವಾಡಗಳು ನಡೆಯೋ ಕಾಲ ಅಲ್ಲ ಇದು. ನಂಬೇಕಣ್ಣ. 3 ದಿವಸದಿಂದ ಈ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳಿಗೆ ಅವಕಾಶ ಕೊಟ್ಟಿದ್ದೀರಾ. ಏನ್ ಸಾಧಿಸಿದ್ರು ಅವರು? ಈ ಷಣ್ಮುಗಪ್ಪ ಎಲ್ಲ ವಿಚಾರ ತಿಳ್ಕೊಂಡಿದ್ದಾನಣ್ಣ. ಒಂದೇ ಒಂದು ಅವಕಾಶ ಕೊಡಿ. ಅವನು ಚೆನ್ನಾಗಿ ಗೊತ್ತು ಯಾವ ಕಾಯಿಲೆಗೆ ಯಾವ ಮದ್ದು ಕೊಡಬೇಕು, ಎಷ್ಟೊತ್ತಿಗೆ ಮದ್ದು ಕೊಟ್ರೆ ನನ್ ಜಿಳಿಯತ್ತೆ ಅಂತ ಚೆನ್ನಾಗಿ ತಿಳ್ಕೊಂಡಿದ್ದಾನ ಅವನು. ನೋಡಿದ್ರೆ ಹಾಗೆ ಕಾಣಲ್ಲ. ಅಯ್ಯೋ, ನೋಡೋದಕ್ಕೆ ಪೆಕರಾಗಿದ್ದಾನೆ ಟೀಚರ್ ಹಾಕೊಂಡು. ಆದ್ರೆ ಬಹಳ ದೊಡ್ಡ ಹೆಸರು ಮಾಡಿದ್ದಾನೆ ನಮ್ಮೂರ್ ಕಡೆ. ಅಕ್ಕನ್ನೇ ಕೇಳಿಣ್ಣ ನೀವು. ಇವರಪ್ಪ ಇವನಿಗಿಂತ ದೊಡ್ಡ ಹೆಸರು. ಅರ್ಧ ಗಂಟೆ ಡಿಸ್ಚಾರ್ಜ್ ಮಾಡಿ 1 ಗಂಟೆ ನಮ್ಮ ವಶಕ್ಕೆ ಕೊಡಿ. ಅಕಸ್ಮಾತ್ ಏನೂ ಆಗ್ಲಿಲ್ವಾ, ಇದಕ್ಕಿಂತ ದೊಡ್ಡ ಆಸ್ಪತ್ರೆ ಸೇರ್ಸೋಣ. ನಾನೇ ಸ್ಟ್ರೆಚರ್ ತಳ್ಕೊಂಡ್ಬರ್ತೀನಣ್ಣ. ನಿನ್ನ ಮಾತು ನಂಬಿ ವಿನುತಾನ ಡಿಸ್ಚಾರ್ಜ್ ಮಾಡಿಸಿ ಆಮೇಲೆ ವಿನುತಾ ಸರಿ ಹೋಗದೆ ಇದ್ರೆ? ಅಕಸ್ಮಾತ್ ಡಿಸ್ಚಾರ್ಜ್ ಆದ್ಮೇಲೆ ವಿನುತಾ ಸತ್ರೆ ಅದಕ್ಕೆ ನಾನು ಹೊಣೆ ಹಾಕ್ತೀನಿ ಅಂತ ಬರ್ಕೊಡ್ತೀಯಾ? ಡಾಕ್ಟರ್ಗಳ ಪ್ರಯತ್ನ ನಮ್ಗೆ ಯಾರಿಗೂ ಸಮಾಧಾನ ತಂದಿಲ್ಲ. 3 ದಿನಗಳಿಂದ ವಿನುತಾ ಸ್ಥಿತಿಯಲ್ಲಿ ಯಾವುದೇ ಬದಲಾವಣೆಯೂ ಇಲ್ಲ. ಇಲ್ಲಿ ನಮ್ಮ ಒಲವು, ನಮ್ಮ ನಂಬಿಕೆ, ಇದೆಲ್ಲದಕ್ಕಿಂತ ವಿನುತಾ ಸರಿ ಹೋಗೋದು ಮುಖ್ಯ ಅಂತ ನೀವೆಲ್ಲರೂ ಒಪ್ತೀರಲ್ವಾ? 3 ದಿನಗಳಲ್ಲಿ ಡಾಕ್ಟರ್ಗಳು ಮಾಡೋಕ್ಕಾಗದೇ ಇದ್ದಿದ್ದನ್ನ
ಒಂದು ಹೊತ್ತಿನಲ್ಲಿ ಶ್ರೀನಿವಾಸ ಮತ್ತೆ ಷಣ್ಮುಗಪ್ಪ ಮಾಡಿ ತೋರಿಸ್ತೀವಿ ಅಂತ ಹೇಳ್ತಿದ್ದಾರೆ. ಅವ್ರ ಮಾತನ್ನ ನಂಬಿ ವಿನುತನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬೇಡ ಬಿಗ್ರೆ, ಬೇಡ. ನೀವೇನ್ ಬೇಕಾದ್ರೂ ಮಾಡಿ ನಾವು ನಿಮ್ ಜೊತೆ ಇರ್ತೀವಿ. ಆದ್ರೆ ಈ ಮನೆ ಹಾಳನ್ ಮಾತು ನಂಬ್ಕೊಂಡು ದಯವಿಟ್ಟು ನೀವು ಯಾವ ನಿರ್ಧಾರಕ್ಕೂ ಬರಬೇಡಿ. ತಪ್ಪು ಮಾಡಿದೀನಿ ಅಕ್ಕ, ನಾನು ತಪ್ಪು ಮಾಡಿದೀನಿ. ನಿಂತ್ಕೊಳ್ಳೋದಕ್ಕೊಂದು ಅವಕಾಶ ಮಾಡ್ಕೊಡು. ನಿನ್ ಕಾಲ್ ಹಿಡ್ಕೋತೀನಿ ಕಡೆ ಅಕ್ಕ. ಕೇಳ್ ಬಯಸಾಗ ನಿನ್ ಬುದ್ಧಿ ಎಲ್ಲ ಹೋಗಿತ್ತು. ಅಕ್ಕ, ವಿನೂತ ಸಂತೋಷವಾಗಿರ್ಲಿ ಅಂತ ಮಾಡಿದ ಕಡೆ ಇದು ಏನೇನೋ ಆಗೋಯ್ತು ಅಕ್ಕ. ಬುದ್ಧಿಗೇಡಿ ಹುಡುಗಿ ಅವಳು. ನನಗೇನೋ ಮಾಡುವುದು ದೊಡ್ಡವನಾಗಿ ನಾನು ಅವಳಿಗೆ ಬುದ್ಧಿ ಹೇಳಬೇಕಾಗಿತ್ತು. ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟೆ. ದಯವಿಟ್ಟು ಒಂದು ಅವಕಾಶ ಮಾಡ್ಕೊಡೆ ಪ್ಲೀಸ್. ಬೇಡ, ವಿನುತ ಹೊರಗಡೆ ಬಂದ್ರೆ ಅವಳು ಖಂಡಿತ ಉಳಿಯೋದಿಲ್ಲ. ನಿನಗೆ ನನ್ನ ಮಕ್ಕಳು ಕಂಡ್ರೇನೆ ಆಗಲ್ಲ. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಡಿಸ್ಚಾರ್ಜ್ ಮಾಡೋದು ಬೇಡ. ಬೇರೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ರೂ ಪರವಾಗಿಲ್ಲ. ಅಪ್ಪ, ವಿನುತ ಪ್ರಾಣ ಉಳಿಬೇಕಷ್ಟೇ. ಡಿಸ್ಚಾರ್ಜ್ ಮಾಡೋದು ಬೇಡ. ಹೇಗೆ ನಂಬಿಸ್ತೀನಿ ನಾನು? ಅಳಿಯಂದ್ರೆ ಇದು ಡಾಕ್ಟ್ರಿಂದ ಆಗೋ ಕೆಲಸ ಅಲ್ಲ, ಷಣ್ಮುಗಪ್ಪ ಮಾಡ್ತಾನೆ. ಅವ್ರಿಗೊಂದು ಅವಕಾಶ ಕೊಡಿ. ನೋಡಿ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ದಯವಿಟ್ಟು. ಅಲ್ಲಿ ಡಾಕ್ಟ್ರುಗಳು ವಿರುದ್ಧನ ಮುಟ್ಟಕ್ಕೆ ಬಿಡ್ತಾ ಇಲ್ಲ. ಮಾತಾಡಬೇಡಿ ನೀವು. ನನ್ನ ಮಾತು ಕೇಳಿ ಅಳಿ ಅಂದ್ರೆ ದಯವಿಟ್ಟು. ಅಲ್ಲಿ ಡಾಕ್ಟ್ರುಗಳು ಮುಟ್ಟಕ್ಕೆ ಬಿಡ್ತಾ ಇಲ್ಲ. ಒಂದ್ ವೇಳೆ ಷಣ್ಮುಖಪ್ಪ ಅವಳಿಗೆ ಕೊಟ್ಟಿದ್ದಿದ್ರೆ ಔಷಧಿನ ಇಷ್ಟೊತ್ತಿಗೆ ಎದ್ದು ಮನೆಗೆ ನಡ್ಕೊಂಡು ಹೊರಟಾಗಿರೋಳು ಅವಳು. ಒಂದೇ ಒಂದು ಅವಕಾಶ ಮಾಡ್ಕೊಂಡಿ ಅಲಿ ಅಂದ್ರೆ, ನನ್ನ ಮಾತು ನಂಬಿ ಅಲಿ ಅಂದ್ರೆ. ಹಣ ಒಂದ್ ಮಾತು. ಪ್ರತಾಪ್, ವಾದ ವಿವಾದ ಮಾಡೋದ್ರಿಂದ ವಿನುತ ಗುಣ ಆಗಲ್ಲ. ಶ್ರೀನಿವಾಸನ ನಂಬಿ ಅವನಿಗೊಂದು ಅವಕಾಶ ಕೊಟ್ಬಿಡೋಣ. ಅಳಿ ಅಂದ್ರೆ ಈಗ ಪೂಜೆ ನಿಮ್ಮನೇಲಿ ಮಾಡ್ಬೇಕಾ, ಅಕ್ಕನ ಮದ್ಲಿ ಮಾಡ್ಬೇಕಾ? ನಮ್ಮನೇಲೆ ಮಾಡೋಣ. ಬಾಸು ವಿನೂತನ ಎಲ್ಲೂ ಹೋಗಿ ಬಿಡಕ್ಕಿಲ್ಲ. ಕರೆಕ್ಟ್ ಕರೆಕ್ಟ್. ಒಂದ್ ನಿಮಿಷ ಬಂದೇರಿ. ಷಣ್ಮುಗಪ್ಪ, ಒಂದ್ ನಿಮಿಷ ಬಂದೆ. ಷಣ್ಮುಗಪ್ಪ, ಷಣ್ಮುಗಪ್ಪ, ಏನ್ ಬರಿತಾ ಇದೆಯಪ್ಪ? ಅಯ್ಯೋ ಕುಡಿಲಿ. ಈಗ ಪೂಜೆಗೆ ಏನೇನ್ ಸಾಮಾನ್ ಬೇಕೋ ಎಲ್ಲ ಹೇಳ್ಬಿಡು, ನಾನು ಲಿಸ್ಟ್ ಮಾಡ್ಕೊತೀನಿ. ಸರಿ ಸರಿ, ಬರ್ಕೊ ಬರ್ಕೊ. ಹೇಳು. ಒಂದು ತಾಮ್ರ ಚಂಬು, 2 ಹಿಡಿ ಜೇಡಿ ಮಣ್ಣು, ಮೂರ್ತಿ ಮಾಡೋದು, ಜೇಡಿ ಮಣ್ಣು 2 ಹಿಡಿ. 5 ತರ ಹಣ್ಣು, 5 ಹಣ್ಣು. 5 ತರ ಹೂವು, 5 ಹೂವು. ಒಂದೊಂದು ಹೂವು 20 ಮಾರಿ ಇರಬೇಕು. 20 ಮಾರು. ಹಾಗೆ ಬಿಡಿ ಹೂವು, ಬಿಡಿ ಹೂವು. ಬಿಡಿ ಹೂವು ಬಿಡಿ ಹೂವು ಎಷ್ಟು? ಒಂದು 5 ಕೆಜಿ ಬರ್ಕೊ. 5 ಕೆಜಿ. ಕಡ್ಡಿ ಕರ್ಪೂರ ಧೂಪ, ಕಡ್ಡಿ ಕಪ್ಪೂರ ಧೂಪ. ಒಂದು ಕುಂಬಳಕಾಯಿ, ಕುಂಬಳಕಾಯಿ. ಬಾಕು. ಕುಂಬಳಕಾಯಿ ಮನೇಲೆ ಇರತ್ತಪ್ಪ, ನೀನ್ ನನ್ನ ಸುಮ್ಮನೆ. ಬಾಕುನಾ? ಬಾಕು. ಚಾಕು 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 ಚಾಕು. ಬಾಕು. ಆಮೇಲೆ ಬೇರೆ ಏನಾರ ಬರ್ತಿದ್ಯಾ? ಆಮೇಲೆ ತರೋದಕ್ಕೆ ಯಾರು ಇರೋದಿಲ್ಲ, ನೆನಪು ಮಾಡ್ಕೋ. ಒಂದು ವಸ್ತ್ರ, ವಸ್ತ್ರ, ಒಂದು ರೇಷ್ಮೆ ಸೀರೆ, ರೇಷ್ಮೆ ಸೀರೆ, ಒಂದು ಕುಪ್ಸದ ಬಟ್ಟೆ, ಅಮ್ಮನವರಿಗಿದು, ಕುಪ್ಸದ ಬಟ್ಟೆ. ಅಷ್ಟೇನಾ? ಒಂದು 5 ತೆಂಗಿನಕಾಯಿ. 5 ತೆಂಗಿನಕಾಯಿ. ಇಷ್ಟೇನಾ? ಇಷ್ಟೇ ಇಷ್ಟೇ. ಸರಿ, ಈಗ ಈ ಲಿಸ್ಟನ್ನ ನಾನು ನಮ್ಮ ಮಳೆಯಂದ್ರು ಕೊಟ್ಟು ಮಾರ್ಕೆಟ್ ಕಳಿಸ್ತೀನಿ ತಗೊಂಬರೋದಕ್ಕೆ. ನೀನ್ ಮನೆಗೆ ಹೋಗಿ ಪೂಜೆಗೆಲ್ಲ ಅಣಿ ಮಾಡ್ಕೊಂಡು ನೀನ್ ನಡಿಯಪ್ಪ, ನಾವು ಹೊಡ್ತೀನಿ.
ಇದ್ರೆ ತಗೊಳ್ಳಿ, ಇದು ಪೂಜೆಗೆ ಬೇಕಾಗಿರೋ ಪದಾರ್ಥಗಳು. ಸ್ವಲ್ಪ ಜಾಸ್ತಿನೇ ತಗೊಂಬನ್ನಿ, ಆಮೇಲೆ ಯಾರು ಇರಲ್ಲ ಹೋಗೋದಿಕ್ಕೆ. ಏನಾದ್ರೂ ಆಯ್ತು ಶ್ರೀನಿವಾಸ್ ಅಂಕಲ್, ಒಟ್ಟಿನಲ್ಲಿ ನಮ್ ವಿನೂತ ಗುಣ ಆದ್ರೆ ಸಾಕು. ಸೂರ್ಯ ಮುಳುಗೋದ್ರೊಳಗೆ ಪೂಜೆ ಮುಗ್ದೋಗಿರ್ಬೇಕು. ವಿನೂತ ಬದುಕಬೇಕು ಅಂತ ತಾನೇ ನಾವಿಷ್ಟೆಲ್ಲ ಒದ್ದಾಡ್ತಿರೋದು. ದಯವಿಟ್ಟು ಹೊರಡಿ, ಬೇಗ, ಟೈಮ್ ಇಲ್ಲ, ಬೇಗ ಬೇಗ ಬೇಗ. ಅಮ್ಮ, ನನ್ನ ಕ್ಷಮಿಸು. ನೀನೊಬ್ಳೆ ನನ್ನನ್ನ ಕ್ಷಮಿಸಕ್ ಸಾಧ್ಯ. ಈ ಜನ್ಮದಲ್ಲಂತೂ ನಿನ್ ಋಣ ತೀರ್ಸಕ್ಕಾಗ್ಲಿಲ್ಲ. ಮುಂದಿನ ಜನ್ಮದಲ್ಲಾದ್ರೂ ನಿನ್ ಮಗಳಾಗಾದ್ರೂ ಒಳ್ಳೆಯವಳಾಗಿ ಹುಟ್ಟಿ ನಿನ್ ಋಣ ತೀರಿಸ್ತೀನಮ್ಮ. ನಾನಿಲ್ಲ ಅಂತ ಕೊರಬೇಡ. ಸಾವಿತ್ರಿ, ರಂಜೋಲಿ ನನ್ನ ಕಾಣು. ನಿಮ್ಮೆಲ್ಲರ ಜೊತೆ ಇರೋ ಪುಣ್ಯ ನನ್ನಾಗ್ಲಿಲ್ಲ ಅಮ್ಮ. ನಿಮ್ ಯಾರಿಗೂ ಖುಷಿ ಕೊಡ್ಲಿಲ್ಲ ನಾನು. ಬರೀ ದುಃಖನೇ ಕೊಟ್ಟೆ. ಅದಕ್ಕೆ ಅಮ್ಮ, ಅದಕ್ಕೆ ನಾನು ಆಯಸ್ಸು ವೃದ್ಧಿಸಲಿಲ್ಲ. ದೇವರು ಸರಿಯಾಗಿ ನನ್ನ ಪಾಠ ಕಲಿಸಿದ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಐ ಆಮ್ ಸರ್ಪ್ರೈಸ್ಡ್. ನೀವು ಎಜುಕೇಟೆಡ್, ಆದರೂ ಇಂಥದ್ದನ್ನೆಲ್ಲ ನಂಬಿ ಡಿಸ್ಚಾರ್ಜ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀರಾ? ಇದು ಒಂದು ಪ್ರಯತ್ನ ಆಗ್ಬಿಡ್ಲಿ. ನಿಮಗೆ ಬುದ್ಧಿ ಇಲ್ಲ, ನೀವು ತಿಳುವಳಿಕೆ ಇರೋದು. ಮಾಟ ಮಂತ್ರ ಅಂತ ರಿಸ್ಕ್ ತಗೋತಾ ಇದ್ದೀರಿ. ಡಿಸ್ಚಾರ್ಜ್ ಮಾಡಿಸೋದು ಒಂದೇ, ಪೇಷಂಟ್ನ ಕತ್ ಹಿಸ್ಕಿ ಸಾಯಿಸೋದು ಒಂದೇ. ಫ್ರಮ್ ಪಾಸ್ಟ್ 3 days ನೀವೇನು ಪ್ರೋಗ್ರೆಸ್ ತೋರಿಸಿದ್ರ ಡಾಕ್ಟರ್? ಮೈ ಡಾಟರ್ ಇನ್ ಲಾ ಇಸ್ ಸಿಂಕಿಂಗ್ ಡೇ ಬೈ ಡೇ. ಇನ್ನೊಂದು ದಿನ ರಿಪೋರ್ಟ್ ಬಂದರೆ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ರಿಪೋರ್ಟ್ನಲ್ಲಿ ಏನೂ ಗೊತ್ತಾಗ್ಲಿಲ್ಲ ಅಂದ್ರೆ ನೀವೇನು ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ನಾವು ಈ ಪ್ರಯತ್ನ ಕೈ ಹಾಕ್ತಿರೋದು. ಅವನು ಗುಣಪಡಿಸ್ತಾನಂತ. ಎನಿವೆ, ಇಷ್ಟು ಲೆಫ್ಟ್ ಯು. ಡಿಸ್ಕ್ಲೇಮ್ ಲೆಟರ್ ಕೊಡ್ತೀನಿ, ಸೈನ್ ಮಾಡಿ. ನಾಳೆ ದಿವಸ ಏನಾದರೂ ಹೆಚ್ಚು ಕಮ್ಮಿ ಆದರೆ ಹಾಸ್ಪಿಟ್ಲ್ ಆಗಲಿ, ಡಾಕ್ಟರ್ ಆಗಲಿ ಅಥವಾ ಮೆಡಿಸನ್ ಆಗಲಿ ಯಾವುದು ಇದಕ್ಕೆ ಕಾರಣ ಅಲ್ಲ ಅಂತ. ಎಷ್ಟೊತ್ತಾಗ್ಬೋದು ಡಿಸ್ಚಾರ್ಜ್ ಆಗೋದು? ಮೇ ಬಿ ಅನದರ್ ಹಾಫ್ ಅನ್ ಅವರ್. ಥ್ಯಾಂಕ್ ಯು. ಓಕೆ. ಏನಮ್ಮ? ಅವ್ರನ್ನ ಕರಿಬೇಕಾ?